ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ದೇವಶರ್ಮನು ತನ್ನ ಶಿಷ್ಯನಿಗೆ ಅವನನ್ನು ಯಾರು ಯಾವ ಕಾರಣಕ್ಕಾಗಿ ನಿಂದಿಸಿದರು ಎಂಬುದನ್ನು ತಿಳಿಸಿದುದು. ಆ ಶಿಷ್ಯನ ಭಕ್ತಿಗಾಗಿ ಸಂತೋಷಗೊಂಡು ದೇವಶರ್ಮನು ಅವನ ಪಾಪವನ್ನು ನೀಗಿಸಿ ಅವನೊಡನೆಯೂ ತನ್ನ ಪತ್ನಿಯೊಡನೆಯೂ ಸ್ವರ್ಗಕ್ಕೆ ಹೋದುದು ಎಂಬ 78ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ದೇವಶರ್ಮನೆಂಬ ತನ್ನ ಗುರುವಿನ ಪತ್ನಿಯಾದ ರುಚಿಯನ್ನು ವಿಪುಲನೆಂಬ ಶಿಷ್ಯನು ರಕ್ಷಿಸುವುದಕ್ಕಾಗಿ ಆಕೆಯ ದೇಹದೊಳಗೆ ಪರಕಾಯ ಪ್ರವೇಶವನ್ನು ಮಾಡಿ ಇಂದ್ರನಿಂದ ಅವಳನ್ನು ರಕ್ಷಿಸಿರುತ್ತಾನೆ. ಮುಂದೆ ಆ ರುಚಿಯು ತನ್ನ ಅಕ್ಕನ ಮನೆಯಲ್ಲಿ ಒಂದು ವಿವಾಹಕ್ಕೆ ಹೋಗುವ ಸಂದರ್ಭದಲ್ಲಿ ದೇವಪುಷ್ಪಗಳನ್ನು ಹೊಂದಿದವಳಾಗಿ ಆ ದೇವಪುಷ್ಪಗಳೊಂದಿಗೆ ತಾನು ಅಕ್ಕನ ಮನೆಗೆ ಹೋದಾಗ ಆ ಮದುವೆ ಮನೆಯಲ್ಲಿ ಆಕೆಯ ಅಕ್ಕ ಆ ದೇವಪುಷ್ಪದಿಂದ ಹೊರಡುತ್ತಿದ್ದ ಸುಗಂಧವನ್ನು ನೋಡಿ ಅದನ್ನು ತಾನೂ ಪಡೆಯಬೇಕೆಂದು ಕೇಳಿಕೊಳ್ಳುತ್ತಾಳೆ. ಆಗ ರುಚಿಯ ಆಶಯವನ್ನು ಈಡೇರಿಸಬೇಕೆಂದು ದೇವಶರ್ಮನು ಕೂಡಲೇ ಅಂತಹ ಪುಷ್ಪಗಳನ್ನು ದೇವಲೋಕದಿಂದ ತರುವಂತೆ ವಿಫುಲನಿಗೆ ಕೇಳಿಕೊಳ್ಳುತ್ತಾನೆ. ಈ ಮುಂದೆಯೇ ವಿಪುಲನು ತನ್ನ ತಪಶಕ್ತಿಯಿಂದ ಸ್ವರ್ಗಲೋಕ ಭೂಲೋಕ ಎರಡೂ ಲೋಕಗಳಲ್ಲಿ ಗಮನ ಮಾಡುವ ಶಕ್ತಿಯನ್ನು ಪಡೆದಿದ್ದ. ಆದ್ದರಿಂದ ತನ್ನ ಗುರುವಿನ ಆಶಯವನ್ನು ಪೂರೈಸಬೇಕೆಂದು ಹಾಗೂ ಗುರುಪತ್ನಿಯ ಆಶಯವನ್ನು ಪೂರೈಸಬೇಕೆಂದು ದೇವಶರ್ಮನು ದೇವಲೋಕಕ್ಕೆ ಹೋಗಿ ಆ ಪುಷ್ಪಗಳನ್ನು ಸಂಗ್ರಹಿಸಿಕೊಂಡು ಹಿಂದಿರುಗಿ ಬರುತ್ತಿರುವಾಗ ಇಬ್ಬರು ಜೋಡಿ ಪುರುಷರು ತಾವು ಆಟವಾಡುತ್ತಿರುವಾಗ ಆಟದಲ್ಲಿ ಒಬ್ಬರಿಗೊಬ್ಬರಿಗೆ ಮೋಸವಾಗುವ ಭಯದಿಂದ ಅವರಿಬ್ಬರೂ ಕೂಡ ಶಪಥ ಮಾಡಿಕೊಳ್ಳುತ್ತಾರೆ, ವಿಪುಲನಿಗೆ ಪರಲೋಕದಲ್ಲಿ ಉಂಟಾಗುವ ದುರ್ಗತಿ ತಪ್ಪು ಮಾಡಿದವನಿಗೆ ಉಂಟಾಗಲಿ ಎಂದು. ಅದರಂತೆಯೇ ಇಬ್ಬರು ಜೂಜುಕೋರರೂ ಕೂಡ ತಾವು ಜಗಳವಾಡುವಾಗ ಅದೇ ಮಾತನ್ನು ಹೇಳುತ್ತಾರೆ. ಅವರ ಮಾತಿನಿಂದಾಗಿ ಸಂಶಯಗೊಂಡ ವಿಫುಲನು ಈಗ ತನ್ನ ಗುರುಗಳ ಬಳಿಗೆ ಬಂದಿದ್ದಾನೆ. ಆತನಿಗೆ ಗೊತ್ತು, ತಾನು ಪರಕಾಯ ಪ್ರವೇಶ ಮಾಡುವಾಗ ಗುರುಪತ್ನಿಯ ಮುಖದೊಂದಿಗೆ ಮುಖವನ್ನು ಆಕೆಯ ಪ್ರತಿಯೊಂದು ಅವಯವದೊಂದಿಗೆ ತನ್ನ ಅವಯವಗಳನ್ನು ಸೇರಿಸಿದ್ದರಿಂದ, ಅಂದರೆ ಸೂಕ್ಷ್ಮ ದೇಹದಿಂದ ಆಕೆಯ ದೇಹದೊಳಗೆ ಸೇರಿಕೊಂಡಿದ್ದರೂ ಕೂಡ ಸ್ಥೂಲ ದೇಹವು ದೂರವೇ ಕುಳಿತಿದ್ದರೂ ಕೂಡ ತಾನು ಆಕೆಯ ಅಂಗಾಂಗಗಳಲ್ಲಿ ಪ್ರವೇಶಿಸಿದುದು ತನ್ನ ಗುರುಗಳಿಗೆ ತಿಳಿಸಿಲ್ಲ. ಅದೊಂದೇ ತಾನು ಜೀವನದಲ್ಲಿ ಮಾಡಿರುವ ಪಾಪವೆಂದು ಆ ವಿಪುಲನು ಕಂದಿದ ಮುಖವುಳ್ಳವನಾಗಿದ್ದಾನೆ. ಭೀಷ್ಮಾಚಾರ್ಯರು ಕಥೆಯನ್ನು ಮುಂದುವರಿಸಿ ಯುಧಿಷ್ಠಿರನಿಗೆ ಹೇಳುತ್ತಿರುವರು, ದೇವಶರ್ಮನು ತನ್ನ ಶಿಷ್ಯನು ಬಂದ ಮೇಲೆ ಅವನ ಇಂಗಿತವನ್ನು ತಿಳಿದು ಹೀಗೆಂದನು, ಓ ವಿಫುಲ, ನೀನು ಆ ಮಹಾರಣ್ಯದಲ್ಲಿ ನಿನ್ನನ್ನು ನಿಂದಿಸುತ್ತಿದ್ದ 2 ವ್ಯಕ್ತಿಗಳನ್ನು ಕಂಡೆಯಲ್ಲವೇ? ಅವರು ಎಲ್ಲವನ್ನೂ ತಿಳಿಯಬಲ್ಲವರು. ಅವರು ನಿನಗೂ ನನ್ನ ಪತ್ನಿಯಾದ ರುಚಿದೇವಿಗೂ ಮಾತ್ರ ತಿಳಿದ ಸಂಗತಿಯನ್ನೆಲ್ಲ ತಿಳಿದರು ನೋಡು. ಆಗ ವಿಫುಲನು ಕೇಳುತ್ತಾನೆ, ಓ ಬ್ರಹ್ಮರ್ಷಿ, ಆ ಮಿಥುನವಾವುದು? ಆ 6 ಮಂದಿ ಪುರುಷರಾರು, ಅಂದರೆ ಜೂಜಾಡುತ್ತಿದ್ದ 6 ಮಂದಿ ಪುರುಷರಾರು ನನ್ನ ವಿಷಯವನ್ನು ಅವರು ತಿಳಿದರು ಎಂಬುದು ಹೇಗೆ ಎನ್ನಲು, ಆಗ ಆ ಗುರುವು, ಓ ಶಿಷ್ಯ, ಆ ಮಿಥುನವೆಂಬುದು ಅಹೋರಾತ್ರಗಳು. ಅವು ಕಾಲಚಕ್ರದಲ್ಲಿ ಒಂದಾದ ಮೇಲೊಂದು ಮಾರಿ ಮಾರಿ ಬರುತ್ತಿರುವವು ಹಗಲು ರಾತ್ರಿಗಳು. ಅವೆರಡೂ ನೀನು ನನ್ನೊಡನೆ ಮರೆಸಿಟ್ಟ ದುಷ್ಕೃತ್ಯವನ್ನು ತಿಳಿದಿರುವವು. ಅದರಂತೆಯೇ ಪಗಡೆಯನ್ನಾಡುತ್ತಿದ್ದ ಆ 6 ಮಂದಿ ಪುರುಷರು, 6 ಋತುಗಳು, 6 ಋತುಗಳು, ಅವು ನಿನ್ನ ದುಷ್ಕೃತ್ಯವನ್ನು ಬಲ್ಲವು. ಆದುದರಿಂದ ಮನುಷ್ಯನು ಎಷ್ಟೇ ರಹಸ್ಯದಲ್ಲಿ ಇದ್ದರೂ ತಾನು ಮಾಡತಕ್ಕ ಪಾಪಕರ್ಮವು ಬೇರೆ ಯಾರಿಗೂ ತಿಳಿಯಲಾರದೆಂದು ನಂಬಿರಬಾರದು. ಅಹೋರಾತ್ರಗಳು, ಋತುಗಳು ಸದಾ ಕಣ್ಣಿಟ್ಟು ಕಾಯುತ್ತಾ ಮನುಷ್ಯನ ಶುಭಾಶುಭ ಕರ್ಮಗಳನ್ನು ಅರಿಯಬಲ್ಲವು. ಓ ವಿಫಲ, ನೀನು ಮಾಡಿದ ಕಾರ್ಯವನ್ನು ನಡೆದ ಹಾಗೆಯೇ ನನಗೆ ತಿಳಿಸದೆ ನನ್ನಲ್ಲಿ ನೀನು ಮರೆಸಿದೆ. ಆದುದರಿಂದ ನಿನಗೂ ಪಾಪ ಮಾಡಿದವರ ಗತಿಯೇ ಉಂಟಾಗುವುದು. ನೀನು ಮಾಡಿದ ಕಾರ್ಯವನ್ನು ಯಥಾವತ್ತಾಗಿ ಗುರುವಿನಲ್ಲಿ ವಿಜ್ಞಾಪಿಸದೆ ಸಂತೋಷದಿಂದಲೇ ಇದ್ದುದನ್ನು ನೋಡಿ ಅದನ್ನು ನಿನ್ನ ಸ್ಮರಣೆಗೆ ತರುವುದಕ್ಕಾಗಿಯೇ ಆ 8 ಮಂದಿಯು ನಿನ್ನ ದೋಷವನ್ನು ನಿನ್ನ ಮುಂದೆ ಹೇಳಿ ತೋರಿಸಿದರು. ಓ ಬ್ರಾಹ್ಮಣ, ನೀನು ವ್ಯಭಿಚಾರ ದೋಷದ ಶಂಕೆಗೆ ಅವಕಾಶ ಕೊಡಬಾರದೆಂದು ಹೆದರಿ ನೀನು ಮಾಡಿದ ಕಾರ್ಯವನ್ನು ನನ್ನಲ್ಲಿ ಹೇಳದೆ ಮರೆಸಿದೆ. ಆದುದರಿಂದ ನಿನಗೆ ಪಾಪಕರ್ಮಿಗಳಿಗೆ ಬರತಕ್ಕ ಲೋಕಗಳು ಬರುವವೆಂದು ಅವರು ಹೇಳಿದರು. ಆದರೆ ಓ ಶಿಷ್ಯ, ಕೆಟ್ಟ ನಡತೆಯುಳ್ಳ ಹೆಂಗಸರನ್ನು ಈಗ ನೀನು ಮಾಡಿದಂತೆ ಹೊರತು ಬೇರೆ ವಿಧದಿಂದ ರಕ್ಷಿಸಿಕೊಳ್ಳಲು ಹೇಗೂ ಸಾಧ್ಯವಿಲ್ಲ. ನೀನು ಮಾಡಿದ ಕಾರ್ಯದಲ್ಲಿ ತಪ್ಪೇನೂ ನನಗೆ ತೋರಲಿಲ್ಲ. ನಿನ್ನಲ್ಲಿ ನಾನು ಪ್ರಸನ್ನನಾಗಿರುವೆನು. ಮನಸ್ಸು ನಿರ್ದುಷ್ಟವಾಗಿದ್ದವನಿಗೆ ಪಾಪವೇನೂ ಬಾರದು. ಇಲ್ಲಿ ವಿಪುಲನು ಯಾವ ಪಾಪವನ್ನೂ ಮಾಡಿಲ್ಲ.
ಆಕೆಯ ಅಂಗಾಂಗಗಳೊಳಗೆ, ಅಂದರೆ ಗುರುಪತ್ನಿಯ ಅಂಗಾಂಗಗಳೊಳಗೆ ತಾನು ಪ್ರವೇಶಿಸಿದ್ದರೂ ಕೂಡ ಆಕೆಯಲ್ಲಿ ಯಾವುದೇ ರೀತಿಯ ವ್ಯಭಿಚಾರ ಮನಸ್ಸನ್ನು ಇಟ್ಟುಕೊಂಡವನಲ್ಲ. ಆದರೆ ಆತನ ಪಾಪವೆಲ್ಲವೂ ಅದನ್ನು ತಾನು ಒಳ್ಳೆಯ ಕೆಲಸವನ್ನೇ ಮಾಡಿದೆ ಎಂದು ಸಂತೋಷದಿಂದ ಇದ್ದು ಬಿಟ್ಟಿದ್ದಾನೆ. ಗುರುವಿಗೂ ಕೂಡ ತಾನು ಏನು ಮಾಡಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ. ಎಲ್ಲಿ ಹಾಗೆ ತಿಳಿಸಿದರೆ ವ್ಯಭಿಚಾರ ದೋಷ ಬಂದು ಬಿಡುವುದು ಎಂಬ ಆತನ ಮನಸ್ಸಿನ ಶಂಕೆಯೇ ಅಲ್ಲಿ ಉಂಟಾಗಿರುವ ಪಾಪ ಭೀತಿ. ಅದನ್ನೇ ಗುರುವು ಇಲ್ಲಿ ಎತ್ತಿ ತೋರಿಸಿದರು. ಅದರಂತೆ ನೀನು ಶುದ್ಧ ಮನಸ್ಕನಾದುದರಿಂದ ಇದರಲ್ಲಿ ನೀನು ದೋಷಿಯಲ್ಲ. ಪುರುಷನು ತನ್ನ ಪ್ರಿಯ ಪತ್ನಿಯನ್ನು ಆಲಂಗಿಸಿಕೊಳ್ಳುವನು, ಹಾಗೆಯೇ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ಆಲಂಗಿಸಿಕೊಳ್ಳುವನು. ಹಾಗಿದ್ದರೂ ಇವೆರಡರಲ್ಲಿ ಅವನಿಗೆ ಇರತಕ್ಕ ಮನೋಭಾವಗಳೇ ಬೇರೆ. ಪತ್ನಿಯನ್ನು ಮೋಹದಿಂದ ಅಪ್ಪಿಕೊಳ್ಳುವನು, ಮಗಳನ್ನು ವಾತ್ಸಲ್ಯದಿಂದ ಅಪ್ಪಿಕೊಳ್ಳುವನು. ಅದರಂತೆಯೇ ಒಬ್ಬ ಸ್ತ್ರೀಯ ಆಕಾರದಲ್ಲಿ ಸನ್ಯಾಸಿಯ ದೃಷ್ಟಿಯೇ ಬೇರೆ, ಕಾಮುಕನ ದೃಷ್ಟಿಯೇ ಬೇರೆ. ಮನಸ್ಸನ್ನು ಅಡಗಿಸಲಾರದರಿಂದಲೇ ಪ್ರಾಯಕವಾಗಿ ಜನರು ಮೋಸ ಹೋಗಿ ದೋಷಕ್ಕೀಡಾಗುವರು. ಲೋಕದಲ್ಲಿ ಇತರರ ಎಂಜಲನ್ನು ನೋಡಿದರೆ ಕೂಡ ಜನರಿಗೆ ಅಸಹ್ಯವಾಗುವುದು. ತನ್ನ ಪ್ರಿಯೆಯ ಬಾಯಲ್ಲಿ ತುಂಬಿಕೊಡತಕ್ಕ ಮದ್ಯವೂ ಕಾಮುಕನಿಗೆ ಎಷ್ಟೋ ಪ್ರಿಯವಾಗುವುದು. ಅಟ್ಟುಪಾಡಿಲ್ಲದ ದುಷ್ಟ ಮನಸ್ಸುಳ್ಳವರಿಗೆ ಮಂತ್ರವೂ ಇಲ್ಲ, ಆತ್ಮವೂ ಇಲ್ಲ, ದೈವವೂ ಇಲ್ಲ. ರಾಗ, ಸ್ನೇಹ, ಲೋಭಾದಿಗಳಿಂದ ಕೆಟ್ಟು ಹೋದ ಮನಸ್ಸುಳ್ಳವರಿಗೆ ಅವರ ಕರ್ಮಗಳು ಫಲಪ್ರದವಾಗುವುದಿಲ್ಲ. ನೀನಾದರೂ ಮನಸ್ಸಿನಲ್ಲಿ ಕಲ್ಮಶವಿಲ್ಲದ ಶುದ್ಧಾತ್ಮನು. ನನ್ನ ಪತ್ನಿಯಾದ ರುಚಿಯ ಸ್ಪರ್ಶದಿಂದ ನೀನು ದೂಷಿತನಾಗಿಲ್ಲ. ಅಷ್ಟೇಕೆ ವಿಫುಲ, ನಿನ್ನ ಮನಸ್ಸಿನಲ್ಲಿ ಅಲ್ಪ ಸ್ವಲ್ಪ ದುರ್ಭಾವನೆ ಏನಾದರೂ ಇದ್ದುದನ್ನು ನಾನು ತಿಳಿದಿದ್ದರೆ ವಿಚಾರವಿಲ್ಲದೆ ನಿನ್ನನ್ನು ಆಗಲೇ ಶಪಿಸಿಬಿಡುತ್ತಿದ್ದೆನು. ಸ್ತ್ರೀಯರಿಗೆ ಪುರುಷರಲ್ಲಿ ಯಾವಾಗಲೂ ಆಶೆ ಹುಟ್ಟುವುದು ಸಹಜವು. ಪುರುಷರಿಗೂ ಅದೇ ಪೂರ್ಣ ಲಾಭವೆಂಬ ಭಾವವು ಹುಟ್ಟುವುದು. ನೀನು ಈಗ ನಡೆಸಿದಂತಲ್ಲದೆ ಬೇರೆ ಅಭಿಪ್ರಾಯದಿಂದ ನನ್ನ ಪತ್ನಿಯನ್ನು ರಕ್ಷಿಸುವುದಕ್ಕಾಗಿ ಯತ್ನಿಸಿದ್ದರೆ ನಾನು ಆಗಲೇ ಅದನ್ನು ತಿಳಿಯುತ್ತಿದ್ದೆನು. ನನ್ನ ಶಾಪಕ್ಕೂ ನೀನು ಗುರಿಯಾಗುತ್ತಿದ್ದೆ. ಹಾಗಿಲ್ಲದೆ ನೀನು ನಿಷ್ಕಲ್ಮಶನಾಗಿ ನನ್ನ ಪತ್ನಿಯನ್ನು ರಕ್ಷಿಸಿದೆ. ನನ್ನಲ್ಲಿ ಅದನ್ನು ನಿಸ್ಸಂಕೋಚವಾಗಿ ತಿಳಿಸಿದೆ. ನಾನು ನಿನ್ನಲ್ಲಿ ಪ್ರೀತನಾದೆನು. ನೀನು ನಿಶ್ಚಿಂತನಾಗಿ ಸ್ವರ್ಗವನ್ನು ಸೇರುವೆಗೆಂದನು. ಆಮೇಲೆ ವಿಫುಲನೊಡನೆ ಮತ್ತು ತನ್ನ ಭಾರ್ಯೆಯೊಡನೆ ದೇವಶರ್ಮನು ಸ್ವರ್ಗವನ್ನು ಸೇರಿ ಸುಖದಿಂದ ಗೆದ್ದನು. ಹಿಂದೆ ಮಾರ್ಕಂಡೇಯ ಮುನಿಯು ಗಂಗಾ ತೀರದಲ್ಲಿ ಯಾವುದೋ ಒಂದು ಪ್ರಸ್ತಾವವಶದಿಂದ ಈ ಕಥೆಯನ್ನು ನನಗೆ ಹೇಳಿದನು. ಆದುದರಿಂದ ಓ ಯುಧಿಷ್ಠಿರ, ಸ್ತ್ರೀಯರನ್ನು ಯಾವಾಗಲೂ ಎಚ್ಚರದಿಂದ ರಕ್ಷಿಸಿಕೊಳ್ಳಬೇಕು. ಅದರಲ್ಲಿ ಒಳ್ಳೆಯದು ಕೆಟ್ಟದು ಇವೆರಡೂ ಯಾವಾಗಲೂ ತಲೆದೋರುವುದು ಸಹಜವು. ಸಾಧ್ವಿಯರಾದ ಸ್ತ್ರೀಯರು ಮಹಾಮಹಿಮೆಯುಳ್ಳವರಾಗಿ ಲೋಕಮಾತೆಯರಂತಿದ್ದು ತಮ್ಮ ಸಚ್ಚರಿತ್ರದಿಂದಲೇ ಈ ಭೂಮಿಯನ್ನು ಧರಿಸಿರುವರು ಎಂದು ತಿಳಿ. ಕೆಟ್ಟ ನಡತೆಯುಳ್ಳ ಸ್ತ್ರೀಯರು ಕುಲವನ್ನೇ ನಾಶ ಮಾಡುವರು. ಕೆಟ್ಟ ಸ್ತ್ರೀಯರ ದೇಹದಲ್ಲಿ ಸಹಜವಾಗಿ ತೋರುವ ಲಕ್ಷಣಗಳಿಂದಲೇ ಅವರ ಸ್ವಭಾವವನ್ನು ತಿಳಿದುಕೊಳ್ಳಬಹುದು. ಅಂಥವರನ್ನು ಕಾಪಾಡುವುದು ಮಹಾತ್ಮರಿಗೆ ಮಾತ್ರವೇ ಸಾಧ್ಯವು. ಬೇರೆ ವಿಧವಾಗಿ ಅವರನ್ನು ರಕ್ಷಿಸುವುದು ಸಾಧ್ಯವಲ್ಲ. ಅಂತಹ ಸ್ತ್ರೀಯರು ಅತಿ ಕ್ರೂರ ಸ್ವಭಾವವುಳ್ಳವರು, ಅಧಿಕ ಸಾಮರ್ಥ್ಯವುಳ್ಳವರು. ಅವರಿಗೆ ಇಂಥವನೇ ಪ್ರಿಯನೆಂಬುದಿಲ್ಲ. ಮೈಥುನಕ್ಕಾಗಿ ಬಂದವರೆಲ್ಲರೂ ಅವರಿಗೆ ಪ್ರಿಯರೇ. ಓ ಯುಧಿಷ್ಠಿರ, ಅಂತಹ ದುಷ್ಟ ಸ್ತ್ರೀಯರು ಪಿಶಾಚ ಸ್ವರೂಪಿಗಳು, ಯಾರಿಗೂ ಅಡಗಿಸಿಡಲ್ಪಡಲಾರದವರು, ಕೃತಜ್ಞರು. ಯಾವಾಗಲೂ ಅವರಿಗೆ ಒಬ್ಬ ಪುರುಷನಲ್ಲಿಯೇ ಸ್ಥಿರವಾದ ಅನುರಾಗವಿರುವುದಿಲ್ಲ. ಅಂಥವರಲ್ಲಿ ಸ್ನೇಹವು ಕ್ರೋಧವು ಎರಡೂ ಅಪಾಯಕರಗಳೇ. ಆದುದರಿಂದ ಅವರಲ್ಲಿ ಯಾವುದನ್ನು ಹೆಚ್ಚಾಗಿ ತೋರಿಸಬಾರದು. ಇಂದ್ರಿಯಗಳನ್ನು ಜಯಿಸಲು ಶಕ್ತಿಯಿಲ್ಲದವರು ಗೃಹಸ್ಥ ಧರ್ಮದಲ್ಲಿ ಇರುವಾಗ ಋತುಕಾಲಗಳಲ್ಲಿ ಮತ್ತು ಪರ್ವದಿನಗಳಲ್ಲದ ಶುದ್ಧ ಕಾಲಗಳಲ್ಲಿ ಅವರನ್ನು ಅನುಭವಿಸಬೇಕು. ಇದಕ್ಕೆ ತಪ್ಪಿ ನಡೆದ ಮನುಷ್ಯನು ಕೆಡುವನು. ಓ ರಾಜೇಂದ್ರ, ಯಾವಾಗಲೂ ಯಾವ ಕೆಲಸದಲ್ಲಿಯೂ ಎಚ್ಚರಗೊಂಡು ನಡೆಯತಕ್ಕವನು ಕೆಡಲಾರನು. ಯುಧಿಷ್ಠಿರ, ನಾನು ಹಿಂದೆ ಹೇಳಿದ ಉಪಾಖ್ಯಾನದಂತೆ ಹೆಂಗಸರನ್ನು ರಕ್ಷಿಸುವ ವಿಷಯದಲ್ಲಿ ಆ ವಿಪುಲನೊಬ್ಬನು ಹೊರತು ಬೇರೆ ಯಾರು ತ್ರೈಲೋಕ್ಯದಲ್ಲಿಯೂ ಅಷ್ಟು ಶಕ್ತರಲ್ಲ. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 78ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.